ಬಟ್ ಈಗ ನಮಗೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಇರಾನ್ ಇಸ್ರೇಲ್ ನಡುವೆ ಈ ದಾಳಿ ಮುಂದುವರಿತಾ ಇದೆ. ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆ ಆಗಿದೆ. ಇಸ್ರೇಲ್ ನಗರದ ಬೇಟ್ ಶಮೇಶ್ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. 6 ಜನ ಅಂತ ಹೇಳೋದವಲ್ಲ, ಆಗ್ಲೇ ಈಗ 8ಕ್ಕೆ ಏರಿಕೆ ಆಗಿದೆ ಆ ನಂಬರ್. ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಮಾಡ್ತಾ ಇರೋದು. ಇಸ್ರೇಲ್ ಸೇನೆ ಇರಾನ್ನ ಸರ್ಕಾರಿ ಕಚೇರಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಇವರು ಜನವಸತಿ ಪ್ರದೇಶಗಳೇನಿರುತ್ತೆ ಆ ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಆ ಮಿಸೈಲ್ನ ದಾಳಿಗೆ ವ್ಯಾಪಕವಾದಂತಹ ಹಾನಿ ಕೂಡ ಉಂಟಾಗ್ತಾ ಇದೆ. ಜನವಸತಿ ಎಲ್ಲೆಲ್ಲಿ ಜನ ಇರ್ತಾರಲ್ಲ ಆ ಜನವಸತಿ ಪ್ರದೇಶಗಳನ್ನೇ ಇವರು ಟಾರ್ಗೆಟ್ ಮಾಡ್ಕೊಂಡು ನಡೆಸ್ತಾ ಇರೋದು ಅಟ್ಯಾಕ್. ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ರಕ್ಷಣಾ ಕಾರ್ಯ ಒಂದ್ ಕಡೆ ಮುಂದುವರಿತಾ ಇದೆ. ಈ ಕಡೆಯಿಂದ ಇವರು ಮಿಸೈಲ್ ಹಾಕ್ತಾ ಇದ್ದಾರೆ, ಆ ಕಡೆಯಿಂದ ಅವರು ಹಾಕ್ತಾ ಇದ್ದಾರೆ. ಈಗ 6 ಮಂದಿ ಸಾವನ್ನಪ್ಪಿದ್ರು ಅಂತೇಳಿ ನಾವು ಆಗ್ಲೇ ಏನು ಗಮನಿಸ್ತಾ ಇದ್ವಲ್ಲ, ಅದು ಈ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದ್ ಕಡೆ ನಿರಂತರವಾಗಿ ಶೋಧ ಮತ್ತೆ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ವೈದ್ಯಕೀಯ ಸಿಬ್ಬಂದಿಯನ್ನು ಕೂಡ ನಿಯೋಜಿಸುವಂತ ಕೆಲಸ ಆಗಿದೆ. ಇರಾನ್ ಮಾಡ್ತಾ ಇರುವಂತ ದಾಳಿಗೆ ಇಸ್ರೇಲ್ನಲ್ಲಿ ಈಗ ಸಾವಿನ ಸಂಖ್ಯೆ 8ಕ್ಕೆ ಬಂದು ನಿಂತಿದೆ. ಅದು ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇದೆ. ಇಸ್ರೇಲ್ ನಗರದ ಬೇಟ್ ಶಮೇಶ್ ಮೇಲೆ ಇರಾನ್ ನಡೆಸಿದಂತಹ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ದಾಳಿಯಲ್ಲಿ 8 ಮಂದಿ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್.